ಜೈಲಿನಲ್ಲೇ ಎದೆ ಹಿಡ್ಕೊಂಡು ಕುಸಿದ ಬಿದ್ದಂತಹ ಸ್ಟಾರ್ ನಟ. ಆ ಸ್ಟಾರ್ ನಟ ಜೈಲಿಗೆ ಹೋಗಿದ್ದು ಯಾಕೆ? ಆ ಸ್ಟಾರ್ ನಟ ಜೈಲಿಗೆ ಹೋಗೋದಕ್ಕೆ ಡಿಸಿಎಂ ಕೈವಾಡವಿತ್ತ? ಜೈಲಿನಲ್ಲೇ ಎದೆ ಹಿಡ್ಕೊಂಡು ಕುಸಿದು ಬಿದ್ದಂತಹ ಸ್ಟಾರ್ ನಟ. ಆ ಸ್ಟಾರ್ ನಟ ಜೈಲಿಗೆ ಹೋಗಿದ್ದು ಯಾಕೆ? ಆ ಸ್ಟಾರ್ ನಟ ಜೈಲಿಗೆ ಹೋಗೋದಕ್ಕೆ ಡಿಸಿಎಂ ಕೈವಾಡವೇನಾದ್ರೂ ಇತ್ತ? ಸತತ 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದಂತಹ ಆ ಒಂದು ನಟ 4 ದಿನ ಪೊಲೀಸ್ ಕಸ್ಟಡಿಯಲ್ಲಿಯೇ ನಟನೊಬ್ಬನ ನೋವಿನ ವ್ಯಥೆಯನ್ನ ಹೇಳ್ತಾ ಇದ್ದೀವಿ. ಸ್ಟಾರ್ ನಟನೊಬ್ಬನ ಜೈಲು ಸ್ಟೋರಿ ನಿಮ್ಮ ಫ್ರೀಡಂ ಟಿವಿಯಲ್ಲಿ. ಎಸ್, ಆ ಸ್ಟಾರ್ ನಟ ಯಾರು? ಯಾಕಾಗಿ ಜೈಲಿಗೆ ಹೋದ? ಡಿಸಿಎಂ ಕೈವಾಡ ಏನಾದ್ರೂ ಇದೆಯಾ ಸ್ಟಾರ್ ನಟ ಜೈಲಿಗೆ ಹೋಗೋದಕ್ಕೆ? ಯಾಕಾಗಿ ಆ ಸ್ಟಾರ್ ನಟನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು? ಇದರ ಬಗ್ಗೆ ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಆ ನಟ ಯಾರು? ಆ ನಟನಿಗೆ ಏನಾಗಿತ್ತು? ಬೇಕಿತ್ತ ಅದು ಆ ನಟನಿಗೆ? ಎಸ್, ಆ ನಟ ಬೇರಾರು ಅಲ್ಲ, ಇವರೇ ಪೋಸಾನಿ ಕೃಷ್ಣ ಮುರಳಿ. ತೆಲುಗು ಸ್ಟಾರ್ ನಟ ಪೋಸಾನಿ ಕೃಷ್ಣ ಮುರಳಿ ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ನಾರಾ ಲೋಕೇಶ್ ವಿರುದ್ಧ ಅನುಚಿತ ಕಮೆಂಟ್ ಹಾಕಿದ ಆರೋಪ. ಆ ಆರೋಪದ ಮೇಲೆ ಪೋಸಾನಿ ಕೃಷ್ಣ ಮುರಳಿಯನ್ನ ಬಂಧನ ಮಾಡಲಾಗಿತ್ತು. ರಾಜಂಪೇಟೆ ಉಪ ಜೈಲಿನಲ್ಲಿದ್ದಾಗ ಅವರಿಗೆ ಎದೆನೋ ಕಾಣಿಸಿಕೊಂಡಿತ್ತು. 8 ಗಂಟೆಗಳ ಕಾಲ ವಿಚಾರಣೆ ಎದುರಿಸಿದ್ದಂತಹ ನಟ ಪೋಸಾನಿ. ಎಸ್, ನಾನು ಹೇಳಲಿಲ್ವಾ, ಇರ್ಲಾರ್ದೆ ಇರುವೆ ಬಿಟ್ಟುಕೊಂಡ ಅನ್ನೋ ತರ ಆಗಿತ್ತದು. ಅವ್ರದ್ದು ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇತ್ತು. ಚಡ್ಡಿಲ್ ಓಡಾಡ್ತಾ ಇದ್ರು. ಸೊ ಪೊಲೀಸರು ಅವರನ್ನ ಕರೆದುಕೊಂಡು ಹೋಗಿ ಜೈಲಿನಲ್ಲಿ ಬಾರಪ್ಪ ಕೂತ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಕೂರಿಸಿ 8 ಗಂಟೆಗಳ ಕಾಲ ಸತತವಾಗಿ ಏನು ಎತ್ತ ಯಾಕಾಗಿ ಕಂಡವ್ರ ಮೇಲೆಲ್ಲ ಹೇಳಿಕೆಯನ್ನು ಕೊಡ್ತಿದ್ದೀರಾ, ಕಮೆಂಟ್ಗಳನ್ನು ಕೊಡ್ತಿದ್ದೀರಾ ಅಂತ ಗಟ್ಟಿಯಾಗಿ ಕೇಳಿದ್ದಾರೆ. ವಯಸ್ಸಾಗಿತ್ತು, ಎದೆ ನೋವು ಕಾಣಿಸ್ಕೊಂಡಿತ್ತು. ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್, ನಾರಾ ಲೋಕೇಶ್ ವಿರುದ್ಧ ಅನುಚಿತ ಕಮೆಂಟ್ ಹಾಕಿರುವಂತಹ ಆರೋಪ. ಪೋಸಾನಿ ಕೃಷ್ಣ ಮುರಳಿ ಅವರನ್ನ ಬಂಧನ ಕೂಡ ಮಾಡಲಾಗಿತ್ತು. ಈ ಒಂದು ಆರೋಪದ ಅಡಿ ಸತತ 8 ಗಂಟೆಗಳ ಕಾಲ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ನೀವು ನೋಡ್ತಾ ಇರಬಹುದು, ಈ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇತ್ತು. ನಾನು ಹೇಳಿಲ್ವಾ, ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ರು ಸಿಟ್ಟಲ್ಲಿ ಅಂತ. ಇದೇ ವಿಡಿಯೋ. ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಇವರ ಬಂಧನದ ಹಿಂದೆ ಡಿಸಿಎಂ ಕೈವಾಡ ಏನಾದ್ರೂ ಇದೆಯಾ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಪವನ್ ಕಲ್ಯಾಣ್, ಲೋಕೇಶ್, ಚಂದ್ರಬಾಬು ನಾಯ್ಡು ಅವರ ವಿರುದ್ಧ ಕಂಡಂಗೆ ಹೇಳಿಕೆಯನ್ನ ಕೊಡ್ತಾ ಇತ್ತು. ಈಗ ಕಾದ್ ನೋಡ್ಬೇಕು ಮುಂದೆ ಏನಾಗತ್ತೆ ಅವ್ರ ಪರಿಸ್ಥಿತಿ ಅಂತ. ಯಾಕಂತಂದ್ರೆ ಎದೆನೋ ಕಾಣಿಸ್ಕೊಂಡಿದೆ. ಅವ್ರ ವಿಚಾರಣೆ ಏನಾದ್ರು ಅಷ್ಟು ಹಾರ್ಡ್ ಆಗಿತ್ತ ಅಂತ, ಅಷ್ಟೊಂದು ಹಾರ್ಡ್ ಆಗಿತ್ತ ವಿಚಾರಣೆ ಅಂತ ಜೈಲಿನಲ್ಲಿ ಅದೇನೋ ಬರುವಷ್ಟು.